ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗ್ತಿದೆ. ಅಂದ್ರೆ ಇವತ್ತೇ ಮಹಿಳೆಯ ಮೇಲೆ, ಅದರಲ್ಲೂ ಪ್ರಮುಖವಾಗಿ ವಕೀಲೆಯ ಮೇಲೆ ಹಲ್ಲೆಯಾಗಿರುವಂತದ್ದು ಹಾಡಹಗಲೇ. ಸರ್ಕಾರಿ ಕಚೇರಿಯ ಆವರಣದಲ್ಲೇ ಮಹಿಳೆಯ ಮೇಲೆ ಅಟ್ಯಾಕ್ ಆಗಿದೆ. ಡಿಡಿಪಿಐ ಕಚೇರಿಯ ಹತ್ರವೇ ಮಹಿಳಾ ಲಾಯರ್ ಮೇಲೆ ಹಲ್ಲೆಯಾಗಿರುವಂತದ್ದು. ಕಾಂಗ್ರೆಸ್ ಮುಖಂಡನೊಬ್ಬ ಪ್ರಕರಣದ ಏವನ್ ಆರೋಪಿಯಾಗಿದ್ದಾನೆ. ಸಿಸಿಟಿವಿಯಲ್ಲಿ ವಕೀಲೆಯ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥ ದೃಶ್ಯ ಈಗ ದಾಖಲಾಗಿದೆ. ಮೋಹನ ಹಿರೇಮನಿ, ಸೋಮಪ್ಪ ಕಮ್ಮಾರ, ಲಕ್ಷ್ಮಣ ದೊಡ್ಡಮನಿ ಇತರರ ಮೇಲೆ ಧಾರವಾಡದ ಉಪನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೊ ಈಗ ಕಾಂಗ್ರೆಸ್ ಮುಖಂಡನೊಬ್ಬ ನಡೆಸಿರ್ತಕ್ಕಂಥ ಹಲ್ಲೆ ಅಂತ ಹೇಳಲಾಗ್ತಾ ಇದೆ. ವಿಶ್ವ ಮಹಿಳಾ ದಿನದಂದೇ ಧಾರವಾಡದಲ್ಲಿ ಮಹಿಳೆಯ ಮೇಲೆ, ಅದರಲ್ಲೂ ಇವರು ವಕೀಲರಿದ್ದಾರೆ, ವಕೀಲೆ ಇವರು. ಸೊ ಇವರು ಲಾಯರ್, ಇವ್ರ ಮೇಲೆ ನಡೆದಿರ್ತಕ್ಕಂಥ ಒಂದು ಅಟ್ಯಾಕ್. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡನೊಬ್ಬ ಪ್ರಕರಣದ ಏವನ್ ಆರೋಪಿ ಆಗಿರುವಂತದ್ದು. ಈಗಾಗಲೇ ಮೋಹನ ಹಿರೇಮನಿ, ಸೋಮಪ್ಪ ಕಮ್ಮಾರ, ಲಕ್ಷ್ಮಣ ದೊಡ್ಡಮನಿ ಅನ್ನೋರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪ್ರಕರಣದ ವಿಚಾರಣೆಯಲ್ಲಿ ಈಗ ತೊಡಗಿಸಿಕೊಂಡಿದ್ದಾರೆ. ನೋಡಿ, ಇವತ್ತು ವಿಶ್ವ ಮಹಿಳಾ ದಿನಾಚರಣೆ. ಸೊ ಇವತ್ತೇ ಒಬ್ರು ಮಹಿಳೆಯ ಮೇಲೆ, ಅದರಲ್ಲೂ ಅವರು ವಕೀಲ ಇದ್ದಾರೆ, ಸೊ ಅವ್ರ ಮೇಲೆ ನಡೆದಿರ್ತಕ್ಕಂಥ ಅಟ್ಯಾಕ್ ಇದು. ಹಾಡಹಗಲೇ ಜನನಿಬಿಡ ಪ್ರದೇಶದಲ್ಲೇ ಈ ರೀತಿಯಾದಂತಹ ಹಲ್ಲೆಯನ್ನ ನಡೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ.